ನಮ್ಮ ಫೈರ್ ಡಿಪಾರ್ಟ್ಮೆಂಟ್ನಾಗ 100 ಹುದ್ದೆಗಳಿಗೆ ಲಕ್ಷ ಅಪ್ಲಿಕೇಶನ್ ನೋಡ್ತೀವಿ. ಇಟ್ ಇಸ್ ನಾಟ್ ಅ ಗುಡ್ ಇಂಡಿಕೇಟರ್. ಅದು ಒಳ್ಳೆಯ ಶುಭ ಸೂಚನೆ ಅಲ್ಲ. ಸರ್ಕಾರನ್ನೇ ನಂಬಿಕೊಂಡು ಇರಬೇಡಿ. 5 ಲಕ್ಷ ಹುದ್ದೆ, 7 ಕೋಟಿ ಜನಸಂಖ್ಯೆ. ಸೊ ಯಾರ್ಯಾರು ಬುದ್ಧಿವಂತಿದ್ದೀರಾ, ಯಾರ ದರ್ಶನ್ನು, ಪ್ರಜ್ಞಾ, ದಿಗಂತು, ಸಿದ್ಧಾಂತು 624 ತೆಗೆದಿರಿ, ಓದ್ರಿ. ಟೆಕ್ನಿಕಲ್ ಕೋರ್ಸ್ ಸ್ಪೆಷಲಿ ಬರೀ ಡಿಗ್ರಿ ಮಾಡೋದ್ರಿಂದ ಉಪಯೋಗ ಇಲ್ಲ. ಲೈಫ್ ಸ್ಕಿಲ್ಸ್, ಕಂಪ್ಯೂಟರ್ ಬರಬೇಕು, ಇಂಗ್ಲೀಷ್ ಮಾತನಾಡಲಿಕ್ಕೆ ಬರಬೇಕು, ಟ್ಯಾಲಿ ಕಲಿಬೇಕು, ಪವರ್ ಪಾಯಿಂಟ್ ಕಲಿಬೇಕು, ಡಿಪ್ಲೊಮಾ ಇನ್ ಕಂಪ್ಯೂಟರ್ 6 ಮಂತ್ಸ್ ಕೋರ್ಸ್ ಮಾಡಬೇಕು, ಸೈಬರ್ ಕ್ರೈಮ್, ಸೈಬರ್ ಫಾರೆನ್ಸಿಕ್, ಕ್ರಿಪ್ಟೋ ಕರೆನ್ಸಿ ಇಂಥ ಹೊಸ ಚಾಲ್ತಿಯಲ್ಲಿರುವ ಜ್ಞಾನಾರ್ಜನೆಯನ್ನು ಮಾಡಬೇಕು. ಅಂದ್ರೆ ಮಾತ್ರ ನಿಮ್ಗೆ ನೌಕರಿ ಸಿಗುತ್ತಾ. ಇಲ್ಲ ನಾ ಡಿಗ್ರಿ ಮಾಡೀನಿ ನೌಕರಿ ಕೊಡಿಸ್ರಿ ಅಂತ ಅಡ್ಡಾಡಿದ್ರಿ ಅಂದ್ರೆ ನೀವು ನಿಮ್ಮ ತಂದೆ ತಾಯಿ ಇಬ್ಬರದು ಚಪ್ಪಲಿ ಸವಿದೈತಿ, ಎಲ್ಲಿ ನೌಕರಿ ಸಿಗಲ್ಲ. ವಾಪಸ್ ಊರಾಗ ಬಂದು ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ಊರಾಗ ಹೊಲದಾಗ ಹೋಗಿ ಕೆಲಸ ಮಾಡ್ಲಿಕ್ಕೆ ರಟ್ಟಾಗಿ ಶಕ್ತಿ ಇರಲ್ಲ, ಅಭ್ಯಾಸ ಇರಲ್ಲ. ಅಪ್ಪ ಅಮ್ಮನಿಗೆ ನೌಕರಿ ಮಾಡ್ಬೇಕಂದ್ರೆ ಮಗ ಇಷ್ಟು ಓದ್ದು ವಾಪಸ್ ಬಂದು ಕೆಲಸ ಯಾಕೆ ಮಾಡ್ತಾನ ಅನ್ನೋ ಫೀಲಿಂಗ್, ಅದನ್ನು ಕೊಡಬಾಡ್ರಿ. ಸೊ ಅದಕ್ಕೆ ಒಳ್ಳೆಯದಾಗಲಿ ನಿಮಗೆಲ್ಲ, ಗಟ್ಟಿಯಾಗ್ರಿ. ಸದೃಢ ಸಮಾಜ ನಿರ್ಮಾಣ ಆಗೋದು ಸಮಾನತೆಯ ಆಧಾರದ ಮೇಲೆ. ಆದರೆ ಪ್ರಸ್ತುತ ಸಮಾಜ ಶ್ರೇಣೀಕೃತ ಸಮಾಜ. ರಾಜಕೀಯ ಸಮಾನತೆ ಇದ್ದರೂ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಅಸಮಾನತೆಗಳು ಪ್ರತಿ ಹಳ್ಳಿ, ಪ್ರತಿ ನಗರದಲ್ಲಿ ತಾಂಡವಾಡ್ತಾ ಇದೆ. ಅದನ್ನು ನಿವಾರಿಸಬೇಕಾದ ಜವಾಬ್ದಾರಿಯನ್ನು ಹೊತ್ತ ಅಧಿಕಾರಶಾಹಿಗಳಾದ ನಾವು ಸರಿಯಾಗಿ ಬಡವರ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳಲು ಸಮಯವನ್ನು ತೆಗೆದುಕೊಳ್ತಾ ಇದ್ದೀವಿ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ನಿಮ್ಮೂರು ಯಾವುದು, ನಿಮ್ಮ ರಾಜ್ಯ ಯಾವುದು, ನಿಮ್ಮ ಜಿಲ್ಲೆ ಯಾವುದು, ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸುವ ಬಜೆಟ್ ಎಷ್ಟು, ನಿಮ್ಮ ಜಿಲ್ಲೆ ಪಾಲೆಷ್ಟು, ನಿಮ್ಮ ಜನಾಂಗದ ಪಾಲೆಷ್ಟು, ಶಿಕ್ಷಣಕ್ಕೆ ಎಷ್ಟು, ಆರೋಗ್ಯಕ್ಕೆ ಎಷ್ಟು, ಬಂತ ಬರಲಿಲ್ವಾ, ಬರದೇ ಹೋದರೆ ನೀವು ಮಾಡಬೇಕಾದ ಕೆಲಸ ಕಾರ್ಯಗಳೇನು, ಪ್ರಶ್ನಿಸಬೇಕಾದ ವಿಷಯ ವಸ್ತುಗಳೇನು, ಅದನ್ನು ತಿಳ್ಕೊಳ್ಳಿ. ಅದನ್ನು ತಿಳ್ಕೊಂಡ್ರೆ ಬದುಕು ನಿಮ್ಮದಾಗುತ್ತೆ. ಎಟ್ಲೀಸ್ಟ್ ಒಂದು ಒಳ್ಳೆ ಮನೆ, 3 ಹೊತ್ತಿನ ಊಟ, ಒಳ್ಳೆ ಬಟ್ಟೆ, ಹಬ್ಬಕ್ಕೆ 2 ತಿನಿಸು, ಮಾರಿ ಹೊಡೆದ್ರೆ ಒಂದು ಮರಿ ಮಾಂಸ ಮನೇಲಿ ಇರ್ತದೆ. ಇಲ್ಲ ಅಂದರೆ 10,000ಕ್ಕೂ ನಿಮ್ಮೂರಿನ ದಣಿ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟು ಮತ್ತೆ ಸೊಮೆ 10,000 ಕೊಡಿ. ಆ ಪರಿಸ್ಥಿತಿ ಇನ್ನೂ ಜೀವಂತ ಇದ್ರೆ 75 ವರ್ಷಗಳ ಪ್ರಜಾಪ್ರಭುತ್ವ ಇನ್ನೂ ಕೆಲಸ ಮಾಡಿಲ್ಲ ಅಂತ ಅರ್ಥ. ಆ ಪರಿಸ್ಥಿತಿ ಇನ್ನೂ ಜಾರಿಯಲ್ಲಿದ್ರೆ ಇಲ್ಲ ಅಂತ ಭಾವಿಸ್ತೀನಿ. ಇದ್ದರೆ ಅದನ್ನು ನಿವಾರಿಸುವತ್ತ, ಅದನ್ನು ನಿರ್ಮೂಲನೆಗೊಳಿಸುವತ್ತ ಸಾಮೂಹಿಕ ಹೋರಾಟದ ಅನಿವಾರ್ಯತೆ ಇದೆ. ಹಾಗೆ ಮಾಡಲಿಕ್ಕೆ ಮಕ್ಕಳನ್ನು ತಯಾರು ಮಾಡಿ. ಶುಭವಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಸಂಘಟನೆಗೆ ಇವರು ಕಂಡ ಎಲ್ಲ ಕನಸುಗಳು, ದೇವರಾಜ್ ಮತ್ತು ಅವನ ಸಂಘಟಕರು ಕಂಡ ಕನಸುಗಳು ಈಡೇರಲಿ. ದೇವರಾಜ್, ನಾ ಎಲ್ಲರನ್ನೂ ಹೆದರಿಸ್ತೀನಿ, ದೇವರಾಜ್ ನನ್ನನ್ನೇ ಹೆದರಿಸ್ತಾನೆ. ಆ್ಯಕ್ಚುಲಿ ಈ ಸಾರಿ ಬಂದು, ಸಾಹೇಬ್ರೆ ನೀವು 2 ವರ್ಷ ಆಯಿತು ಬಂದೇ ಇಲ್ಲ, ನಮ್ಮ ಮೇಲೆ ನಿಮಗೆ ಮುನಿಸು ಕೋಪ ಬರೋಕ್ಕಿಲ್ಲ, ಯಾಕೆ ನೀವು ಬರದೇ ಹೋದರೆ ಇನ್ನು ಜೀವನದಲ್ಲಿ ನಿಮ್ಮ ಆಫೀಸ್ ಬರಲ್ಲ ನಾನು ಅಂದ. ಅಯ್ಯೋ ಪುಣ್ಯಾತ್ಮ, ನಾನೇನಪ್ಪ, ನನ್ನಿಂದ ಒಳ್ಳೇದಾಯ್ತದೆ ಆಯ್ತಂದ್ರೆ ಕಡೆ ಎಲ್ಲ ಕಡೆನೂ ಬರ್ತೀನಿ ಕಣಪ್ಪ. ಆದ್ರೆ ನಾನು ಬಂದ್ರೇ ಸುಮ್ಮನೆ ಇದಾಯ್ತದೆ ಅದಾಯ್ತದೆ ಅಂತ ಹೇಳಿದೆ. ಆದರೆ ಆತ, ಅವನಿಗೂ ಸ್ವಾರ್ಥ ಇಲ್ಲ, ಅವನು ಬೆಳಿಬೇಕು, ಸ್ಪೆಷಲಿ ಆರ್ಥಿಕವಾಗಿ ಅವನು ಸಬಲನಾಗಬೇಕು. ಇಲ್ಲ ಅವನ ಆರ್ಥಿಕವಾಗಿ ಸಬಲನಾಗಬೇಕು. ಆರ್ಥಿಕ ಸಬಲತೆ ಇಲ್ಲದೆ ಹೋದಲ್ಲಿ ಯಾವ ವ್ಯಕ್ತಿಯೂ ಯಾರನ್ನು ಉದ್ಧರಿಸಲಾರ. ಮಾತುಗಳಿಂದ ಮನುಷ್ಯನ ಹೊಟ್ಟೆ ತುಂಬಲ್ಲ. 4 ಕಾಸು ಕೊಟ್ಟರೆ ಒಂದು ಅಡ್ಮಿಷನ್ ಕೊಡಿಸಿದ್ರೆ ಹೊಟ್ಟೆ ತುಂಬುತ್ತದೆ. ಸೊ ಅದಕ್ಕೆ
ಆರ್ಥಿಕ ಸ್ವಾತಂತ್ರ್ಯದತ್ತ ಇಡೀ ಜನಾಂಗ ದಾಪುಗಾಲನ್ನ ಹಾಕಲಿ. ನಮ್ಮ ಜನಾಂಗದ ಇತಿಹಾಸ, ನಮ್ಮ ಇಡೀ ಜನಾಂಗ, ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ, ಗಟ್ಟಿಯಾಗಿ ಕೇಳಿ, 4ನೇ ಅಥವಾ 5ನೇ ಅತಿ ದೊಡ್ಡ ಜನಾಂಗ ಗತ ವೈಭವವನ್ನ ನೆನಿತಾ ವರ್ತಮಾನವನ್ನ ಅಸಡ್ಡೆಯಿಂದ ಕಳೀತಾ ಇದೆ. ನಾವು ರಾಜರಿದ್ವಿ, ಹೋರಾಟ ಮಾಡಿದ್ವಿ, ಹೆಬ್ಬೆರಳು ಕೊಟ್ವಿ, ಕಣ್ಣು ಕೊಟ್ವಿ ಅನ್ನೋ ಹಿರಿಮೆ ಮಾತ್ರ ನಮ್ಮದು. ಇಡೀ ದಾರ್ಶನಿಕ ಆಧ್ಯಾತ್ಮಿಕ ಚರಿತ್ರೆಗೆ ಓಂ ಬರೆದ್ವಿ ಅನ್ನೋ ಹೆಮ್ಮೆ ಮಾತ್ರ ನಮ್ಮದು. ಹಾಗಿದ್ರೆ ಈಗ ಹೆಂಗಪ್ಪ ಬದುಕ್ತಾ ಇದ್ದೀರಾ ಅಂತ ಕೇಳಿದ್ರೆ ಬಹುದೊಡ್ಡ ಶೂನ್ಯ, ದೊಡ್ಡ ಝೀರೋ. ಏನ್ ಸ್ವಾಮಿ ಹೆಂಗೆ ಹೇಳ್ತಿದ್ದೀರಾ? ಹೌದು ಸ್ವಾಮಿ, ಹಂಗೆ ಇದೆ. IAS IPS ಹುದ್ದೆಗಳಲ್ಲಿ 7% ರಿಸರ್ವೇಶನ್ ಅಂದ್ರೆ ಎಷ್ಟು ಜನ ಇರಬೇಕು? 250 ಜನ. IPS ಅಲ್ಲಿ ಎಷ್ಟು ಜನ ಇರ್ಬೇಕು? 14 + 3 18 ಜನ ಇರ್ಬೇಕು. ಯಾರು ಸ್ವಾಮಿ ಇದೀವಿ? ಇದ್ದವರೊಬ್ರು ಬಿ ದಯಾನಂದ್ ಸಾಹೇಬ್ರು ಬಿಟ್ರೆ ಈ ಬಡಪಾಯಿ ರವಿ ಡಿ ಚನ್ನಣ್ಣವರ್, ಇನ್ನೊಬ್ಬ ರಾಧಿಕಾ. ಉಳಿದವರೆಲ್ಲ DSP ಇಂದ ಪ್ರಮೋಷನ್ ಆಗಿ ಬಂದವರು. IAS ಅಲ್ಲಿ ಯಾರಪ್ಪ ಸ್ವಾಮಿ? ಅದೇ ರೀತಿ KS ಅಲ್ಲಿ ಎಷ್ಟು ಜನನಪ್ಪ? PSI ನಲ್ಲಿ ಎಷ್ಟು ಜನನಪ್ಪ? ಹಾಗಿದ್ರೆ ಖಂಡಬಲ ಹೊಂದಿರುವ, ಎಲ್ಲಿ ಬೇಕಾದಲ್ಲಿ ನುಗ್ಗಿ ಕೆಲಸ ಮಾಡುವ ನಮಗೆ ಸ್ವಲ್ಪ ವಿವೇಚನೆ, ಕುತ್ಕೊಂಡ್ಬಿಟ್ಟು ಮನೆಯಲ್ಲಿ ಯಾರ್ಯಾರು ತಾಯಂದಿರಿದ್ದೀರಾ, ಯಾರ್ಯಾರು ಅಣ್ಣಂದಿದ್ದೀರಾ, ಸಹೋದರರಿದ್ದೀರಾ, ಆಲೋಚನೆ ಮಾಡಿ. ನಮ್ಮ ಲೈಫ್ ಚೆನ್ನಾಗಿದೆ, ಬೈ ದ ವೇ. ನಾನು ಆರಾಮಿದ್ದೀನಪ್ಪ, ನಮಗೇನು ಕಡಿಮೆ ಆಗಿದೆ? ಬಂದರೆ ಸಾಕು, ಎಸ್ಕಾಟು, ಪೈಲಟು, DIGP ಸಂಬಳ ಕರೆಕ್ಟ್ ಬರ್ತದೆ, ಟೂರ್ ಮಾಡ್ತೀನಿ, ಸಾಹೇಬ್ರು ಕರೆದು ಊಟ ಹಾಕ್ತಾರೆ, ನಮಗೇನು ಆರಾಮಿದ್ದೀವಿ. ಪಾಪ ಬೀದರು, ಕಲಬುರ್ಗಿ, ರಾಯಚೂರು, ಚಾಮರಾಜನಗರ, ಕೊಳ್ಳೇಗಾಲ, ಮೈಸೂರು, ಕೊಡಗು, ಯಾದಗಿರಿ, ಹಾವೇರಿ, ಬಾಗಲಕೋಟೆ, ಬೆಳಗಾವಿ, ಅಲ್ಲಿ ಇರೋ ಬಡವ್ರ ಮಕ್ಕಳ ಪರಿಸ್ಥಿತಿ ಏನು? ಅದನ್ನು ಕನಸು ಕಾಣಬೇಕಲ್ಲ, ಅವರು ಬೆಳಿಬೇಕಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಆ ಒಂದು ದೊಡ್ಡ ಇನ್ನೊಂದು ಹೋರಾಟದ ಅವಶ್ಯಕತೆ ಇದೆ. ಆ್ಯಕ್ಚುಲಿ ಯಾರು ಮಾಡ್ತೀರಾ ಮಾಡ್ರಿ, ನಿಮ್ಗೆ ಒಳ್ಳೇದಾಗಲಿ, ಶುಭವಾಗಲಿ. ಯಾರು ಅದನ್ನು ಮಾಡಬೇಕು ಅಂತ ಅನಿಲ್ ಸರ್ ಥರ ಕೆಲಸ ಮಾಡ್ತಾರೆ, ದಯಮಾಡಿ ಅವ್ರ ಜೊತೆ, ಅವ್ರೇನು ನಿಮ್ಮ ರೊಕ್ಕ ಕೇಳಲ್ಲ, ಅವ್ರೇನಕ್ಕೆ ಕೇಳಲ್ಲ, ಅವ್ರೇನಾರು ಮಾಡಿದಾಗ ಅವ್ರ ಜೊತೆ ನಿಲ್ರಿ. ಇಷ್ಟ ಹೇಳಬೇಕಾಗಿತ್ತು ನಾನು. ಶುಭವಾಗಲಿ. ಇನ್ನೊಂದು ಲಾಸ್ಟ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಪವರ್ ವಿಲ್ ನಾಟ್ ಬಿ ಗಿವನ್, ಇಟ್ ಹ್ಯಾಸ್ ಟು ಬಿ ಟೇಕನ್. ಅಧಿಕಾರವನ್ನು ಎಂದು ಯಾರು ಕೊಡುವುದಿಲ್ಲ, ಅದನ್ನು ನಾವು ತೆಗೆದುಕೊಳ್ಳಬೇಕು. ಆ ಹಿನ್ನೆಲೆಯಲ್ಲಿ ನೀವೆಲ್ಲ ಕೆಲಸ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭ ಕೋರ್ತೀನಿ. ಮಾತಾಡಲ್ಲ ಅಂತ ಶುರು ಮಾಡಿದೆ, ಮಾತಾಡ್ಬಿಟ್ಟೆ. ಒಳ್ಳೆಯದಾಗಲಿ, ಆರಾಮಿರ್ರಿ. ನನ್ನನ್ನು ಇಲ್ಲಿ ಕರೆದ ಸಹೋದರ ದೇವರಾಜ್, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಮಾತಿಗೆ ವಿರಾಮ ಹೇಳ್ತೀನಿ. ತಾಯಿ ಚಾಮುಂಡಿ, ನಂಜುಂಡ, ನಮ್ಮ ಮಾದೇಸ್ವಾಮಿ, ಸಿದ್ದಪ್ಪಾಜಿ ನಿಮ್ಮೆಲ್ಲರನ್ನು ಕಾಪಾಡಲಿ. ನಮಸ್ತೆ.